Hello everyone, this is Sweetie Fernandez. Welcome to my YouTube channel. ಹೇರ್ ಫಾಲ್ ಅನ್ನೋದು ಸರ್ವೇ ಸಾಮಾನ್ಯ, ಆದ್ರೆ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಹೊಸ ಹೇರ್ನ ಹೇಗೆ ರೀಗ್ರೋ ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ನಾನು ಈ ರೆಮಿಡಿ ಹೇಳೋದಕ್ಕಿಂತ ಮುಂಚೆ ನನ್ನ ನಿಜ ಜೀವನದ ಒಂದು ಚಿಕ್ಕ ಗ್ಲಿಮ್ಸ್ ನ ಹೇಳ್ಬಿಡ್ತೀನಿ. ದರ್ ವಾಸ್ ಅ ಟೈಮ್ ಯಾವಾಗ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿತ್ತು. ಮೇ ಬಿ ಡ್ಯೂ ಟು ಸ್ಟ್ರೆಸ್ ಆಗಿರ್ಬೋದು, ಅಥವಾ ಅಟ್ಮಾಸ್ಫಿಯರ್ ಚೇಂಜ್ ಆಗಿಂದ, ಅಥವಾ ಯಾವುದೇ ರೀಸನ್ ಇಂದ ಆಗಿರ್ಬೋದು, ತುಂಬಾ ಹೇರ್ ಫಾಲ್ ಆಗ್ತಿತ್ತು. 2.5 ವರ್ಷದ ಮುಂಚೆ ಇದು ನಾನು ಆ್ಯಂಡ್ ಇದು ನನ್ನ ಕೂದಲು. ನನಗೆ ಒಂದು ಪೋನಿಟೇಲ್ ಹಾಕೋದಕ್ಕೂ ತುಂಬ ನಾಚಿಕೆ ಆಗ್ತಿತ್ತು, ಬಿಕಾಸ್ ಸಿಕ್ಕಾಪಟ್ಟೆ ತಿನ್ನಿತ್ತು, ವಾಲ್ಯೂಮೇ ಇರಲಿಲ್ಲ. ಆ್ಯಂಡ್ ಈ ಥರ ಕೂದಲಿಟ್ಕೊಂಡು ನನಗೆ ಹೊರಗಡೆ ಹೋಗೋದಕ್ಕೂ ನಾಚ್ಕೊಳ್ತಿದ್ದೆ. ಆದರೆ ಇದೀಗ ನಾನು ನನ್ನ ಕೂದಲು ಎಷ್ಟು ಚೆನ್ನಾಗಾಗಿದೆ ಅಂದರೆ, ಸ್ಟ್ರೈಟ್ ಆಗಿದ್ದರೂ ಕೂಡ ವಾಲ್ಯೂಮ್ ಅನ್ನುವಂಥದ್ದು ಅಷ್ಟೇ ಚೆನ್ನಾಗಿದೆ. ಒಂದು ಪೋನಿಟೇಲ್ ಹಾಕ್ಕೊಂಡ್ರೂ ಕೂಡ ತುಂಬ ವಾಲ್ಯೂಮಿನಸ್ ಆಗಿ ಕಾಣಿಸ್ತಿದೆ. ಸೊ ನಾನು ಕೂತ್ಕೊಂಡು ರಿಸರ್ಚ್ ಮಾಡಿ ನೋಡಿದೆ. ಆವಾಗ ನನಗೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಗೊತ್ತಾಯ್ತು. ಅದನ್ನ ಕಂಬೈನ್ ಮಾಡಿಬಿಟ್ಟು ನಾನು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಿದಿನ್ 4 to 5 ಮಂತ್ ನನಗೆ ರಿಸಲ್ಟ್ ನೋಡೋಕೆ ಸಿಕ್ಬಿತ್ತು. ಫಸ್ಟ್ 2 ಮಂತಲ್ಲೇ ನನ್ನ ಹೇರ್ ಫಾಲ್ ಸ್ಟಾಪ್ ಆಯಿತು. ಲಿಟ್ರಲಿ ಸ್ಟಾಪ್ ಆಯಿತು. ಕ್ಯಾನ್ ಯು ಬಿಲೀವ್ ಇಟ್? ನಾನು ಕೌಂಟ್ ಮಾಡ್ಬೋದು, ಹೇರ್ ಫಾಲ್ ಆಗುವಾಗ ಜಸ್ಟ್ 1 or 2, 3 ಅಷ್ಟೇ ಹೇರ್ ಫಾಲ್ ಆಗ್ತಿತ್ತು ಬಾಚ್ಕೊಳ್ಳುವಾಗ. ಆ ಲೆವೆಲ್ಗೆ ಬಂದಿತ್ತು. ಆ್ಯಂಡ್ ಆಫ್ಟರ್ 4 to 5 ಮಂತ್ ನನಗೆ ಹೊಸ ಹೇರ್ ಬರೋದು ಕಾಣಿಸ್ತು. ಬಿಕಾಸ್ ನನ್ಗೆ ಹೇಗೆ ಗೊತ್ತಾಯ್ತು ಅಂದರೆ, ನಾನು ಬಾಚ್ಕೊಳ್ಳುವಾಗ ಇಲ್ಲೆಲ್ಲ ಕೂದಲು ಎತ್ಕೊಂಡು ನಿಂತ್ಕೊಳ್ಳೋದು. ನಾನು ಏನಕ್ಕಪ್ಪ ಕೂದಲೆಲ್ಲ ಕಟ್ ಆಗಿದೆ ಏನಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಂದು ಥಿಕ್ನೆಸ್ ಜಾಸ್ತಿ ಆಯಿತು. ಎಲ್ಲಾದರೂ ಬಾಲ್ಡ್ನೆಸ್ ಕಾಣಿಸಿದ್ರೆ ಅಲ್ಲೆಲ್ಲ ಫಿಲ್ ಆಗೋದು. ಸೊ ದೆನ್ ಐ ಗಾಟ್ ಟು ನೋ, ಓಕೆ ಹೊಸ ಹೇರ್ ಬರ್ತಾ ಇದೆ ಅಂತ. ಯು ಡೋಂಟ್ ಬಿಲೀವ್ ದಿಸ್, ನಾನು ಇದನ್ನ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ರೆಕಮೆಂಡ್ ಮಾಡಿದ್ದೆ. ನನ್ನೊಬ್ಬ ಕಸಿನ್, ಅವ್ರಿಗೆ ಹೆಲ್ಮೆಟ್ ಹಾಕೊಂಡು ಫ್ರಂಟ್ ಇಷ್ಟು ಹೇರ್ ಹೋಗಿತ್ತು, ತುಂಬಾ ಹೇರ್ ಹೋಗಿತ್ತು, ವೆರಿ ಮಿನಿಮಲ್ ಹೇರ್ ಇತ್ತು. ಐ ಟೋಲ್ಡ್ ಇನ್ ದಿಸ್ ರೆಸಿಪಿ. ಎವ್ರಿ ಡೇ ಅವ್ರು ಅದು ರೆಸಿಪಿ ಇನ್ ದ ಸೆನ್ಸ್, ಅವರು ಆ ಒಂದು ಹೇರ್ ಮಾಸ್ಕ್ ನ ಮಾಡ್ಕೊಂಡು ಎವ್ರಿ ಡೇ ಅಪ್ಲೈ ಮಾಡೋರು. ಒಂದೇ ಮಂತ್ ಅಲ್ಲಿ, ಯು ಡೋಂಟ್ ಬಿಲೀವ್ ದಿಸ್, ಒಂದೇ ಮಂತ್ ಅಲ್ಲಿ ಅವ್ರಿಗೆ ಕಂಪ್ಲೀಟ್ ಫ್ರಂಟ್ ಇಷ್ಟು ಹೇರ್ ರಿಕವರ್ ಆಗಿತ್ತು. ಅಂಡ್ ನನ್ಗೆ ಸಹ ಬಿಲೀವ್ ಮಾಡ್ಲಿಕ್ಕೆ ಆಗಿಲ್ಲ, ಬಿಕಾಸ್ ನನ್ಗೆ ಗೊತ್ತಿರ್ಲಿಲ್ಲ ಅದು ಅಷ್ಟೊಂದು ಪವರ್ಫುಲ್ ಅಂತ. ಹುಡುಗರಿಗೆ ಹೇರ್ ಶಾರ್ಟ್ ಆಗಿರೋದ್ರಿಂದ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ನಮ್ದು ಹುಡುಗಿರ್ದು ಹೇರ್ ಲಾಂಗ್ ಆಗಿರೋದ್ರಿಂದ ನಮ್ಗೆ ತುಂಬಾ ಟೈಮ್ ಆದ್ಮೇಲೆ ಗೊತ್ತಾಗುತ್ತೆ ಹೇರ್ ಬಂದಿದ್ಯಲ್ವಾ ಅಂತ. ಬಟ್ ಹುಡುಗರಿಗೆ ಪಟ್ಟ ಗೊತ್ತಾಗ್ಬಿಡುತ್ತೆ. ಸೊ ನನ್ಗೆ ಅವತ್ತು ಗೊತ್ತಾಯ್ತು, ಓಕೆ ದಿಸ್ ರೆಮಿಡಿ ರಿಯಲಿ ಗೋನಾ ವರ್ಕ್ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡಿದ್ದೆ. ಒನ್ ಆಫ್ ಮೈ ಫ್ರೆಂಡ್, ಆಕೆಯ ಕೂದಲು ಆಲ್ಮೋಸ್ಟ್ 2 to 3 ಇಯರ್ ಇಂದ ಲಾಂಗೇ ಆಗ್ತಿರ್ಲಿಲ್ಲ. ಲಾಂಗ್ ಲೆಂತ್ ಅಂದ್ರೆ ಉದ್ದಾನೇ ಆಗ್ತಿರ್ಲಿಲ್ಲ, ಇಷ್ಟೇ ಇತ್ತು. ಯಾವಾಗ ಈ ರೆಮಿಡಿನ ಯೂಸ್ ಮಾಡ್ಕೊಂಡ್ಲು, ಅವಳ ಹೇರ್ ತುಂಬಾ ಬೇಗ ಉದ್ದ ಆಯ್ತು. ಆ ರಿಸಲ್ಟ್ ನಮ್ಗೆ ಜಸ್ಟ್ 4-5 ಮಂತಲ್ಲೇ ಗೊತ್ತಾಯ್ತು. ಅಂಡ್ ಅವಳಿಗೆ ಇಲ್ಲಿಷ್ಟು ಬೇಬಿ ಹೇರ್ಸ್ ಬಂದಿತ್ತು, ಇಲ್ಲಿಷ್ಟು. ಅಂಡ್ ಅದ್ರಿಂದ ನನ್ಗೆ ಶಾಕ್ ಆಗಿತ್ತು, ಬಿಕಾಸ್ ಅಷ್ಟೊಂದು ಯೂಸ್ಫುಲ್. ಬಿಕಾಸ್ ನಾನ್ ತುಂಬಾ ಲೇಜಿ, ನಾನ್ ತುಂಬಾ ಅಪರೂಪಕ್ಕೆ ಯೂಸ್ ಮಾಡ್ತಿದ್ದೆ. ಬಟ್ ಆಕೆ ವೀಕ್ಲಿ ಒನ್ಸ್ ಅಪ್ಲೈ ಮಾಡ್ತಿದ್ಲು ಮ್ಯಾಂಡಿಟರಿ ಆಗಿ. ಹಾಗಾಗಿ ಆಕೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು. ಅದ್ ಹಾಕೊಂಡಿಂದ್ರನೆ ಅವ್ರಿಗೆ ಕೂದಲಲ್ಲಿ ತುಂಬಾ ಡಿಫ್ರೆನ್ಸ್ ಬಂದಿದೆ, ಚೆನ್ನಾಗ್ ಬಂದಿದೆ, ಕೂದಲು ತುಂಬಾ ನೀಟ್ ಆಗಿದೆ. ಅಂಡ್ ನನ್ ಕಾಲೇಜ್ ಡೇಸ್ ಅಲ್ಲಿ ಇರುವಾಗ್ಲೇ ಹಾಕೊಳ್ತಿದ್ದೆ. ನನ್ ಕ್ಲಾಸ್ಮೇಟ್ಸ್ ಹೇಳೋರು, ಅದರಿಂದ ನನ್ ಡ್ಯಾಂಡ್ರಫ್ ಹೋಗಿದೆ, ನನ್ ಕೂದಲು ತುಂಬಾ ಸ್ಮೂತ್ ಆಗಿದೆ ಅಂತ. ನನ್ಗೆ ಅಷ್ಟೊಂದೆಲ್ಲ ಬೆನಿಫಿಟ್ ಇದೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾನ್ ಹಾಕಿದ್ದು ನನ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ಬೇಕು ಅಂತ. ಬಟ್ ಇದು ಹೇರ್ ಫಾಲ್ ನ ಕಂಟ್ರೋಲ್ ಮಾಡಿ ಹೊಸ ಹೇರ್ ಗ್ರೋತಿಗೆ ಹೆಲ್ಪ್ ಕೂಡ ಮಾಡುತ್ತೆ. ಅಂಡ್ ನಮ್ಮ ಹೇರ್ ನ ಆದಷ್ಟು ಬೇಗ ಲಾಂಗ್ ಕೂಡ ಮಾಡುತ್ತೆ. ಬನ್ನಿ ಹಾಗಾದರೆ ಈ ಚಮತ್ಕಾರದ ರೆಮಿಡಿನ ಹೇಗೆ ಮಾಡೋದಂತ ಹೇಳ್ತೀನಿ. ಫಸ್ಟ್ ನೀವು 2 ಮೀಡಿಯಮ್ ಸೈಜಿದ ಅನಿಯನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಒಂದೇ ಬಿಳಿ ಕ್ಲೀನ್ ಬಟ್ಟೆನ ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿ, ಇಲ್ಲಾಂದರೆ ಈ ಥರ ಸ್ಟ್ರೈನರ್ ಇದ್ದರೆ ಅದ್ರ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಅನಿಯನ್ ಜ್ಯೂಸ್ನ ನೀವು ಸ್ಟೋರ್ ಮಾಡ್ಕೊಳ್ಳೋ ಹಾಗಿಲ್ಲ, ಅಂದರೆ ಇವತ್ತು ಮಾಡಿಕೊಂಡು ನಾಳೆ ಯೂಸ್ ಮಾಡ್ಕೊಳ್ತೀನಿ ಅನ್ನೋ ಹಾಗಿಲ್ಲ. ಇವತ್ತು ಮಾಡಿಕೊಂಡ್ರೆ ಅದನ್ನು ಇವತ್ತೇ ನೀವು ಯೂಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ವೈಟಮಿನ್ ಇ ಕ್ಯಾಪ್ಸುಲ್. ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಒಂದು ಪ್ಯಾಕಲ್ಲಿ ಒಂದು 30 ಕ್ಯಾಪ್ಸುಲ್ ಇರುತ್ತೆ. ಆಲ್ಮೋಸ್ಟ್ 90 ರುಪೀಸು. ಅಫೋರ್ಡೆಬಲ್, ಆರಾಮಾಗಿ ತೊಗೊಳ್ಬೋದು. ಒನ್ ಟೈಮಿಗೆ ನೀವು 3 to 4 ಕ್ಯಾಪ್ಸುಲ್ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಹಾಗಾಗಿ ಆರಾಮಾಗಿ 1 ಮಂತ್ ಅಂತೂ ಬರುತ್ತೆ.
ಈ ವೈಟಮಿನ್ ಇ ಕ್ಯಾಪ್ಸೂಲ್ನ ಒಂದು ಪಿನ್ ಯೂಸ್ ಮಾಡಿಕೊಂಡು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ತಗೊಳ್ಬೇಕು. ಒಂದು 3 to 4 ವೈಟಮಿನ್ ಕ್ಯಾಪ್ಸೂಲ್ ಸಾಕಾಗುತ್ತೆ, ಅದೆಷ್ಟೇ ಹೇರ್ ಲೆಂತ್ ಇದ್ದರೆ. ಇಫ್ ಹುಡುಗರು ಯೂಸ್ ಮಾಡೋದಾದರೆ 1 to 2 ವೈಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡಿ. ಆಮೇಲೆ ಕೋಕೋನಟ್ ಆಯಿಲ್, ಬಟ್ ಆ ಕೋಕೋನಟ್ ಆಯಿಲ್ನ ಒಂದು 10 ಸೆಕೆಂಡ್ ಬಿಸಿ ಮಾಡಬೇಕು. ನಾನೇನು ಮಾಡ್ತೀನಿ ಅಂದರೆ ಆ ಪಾತ್ರೆನೇ ಒಂದು 10 ಸೆಕೆಂಡ್ ಬಿಸಿ ಮಾಡಿ ಆಮೇಲೆ ಅದನ್ನು ಎತ್ತಿಟ್ಟು ಅದಕ್ಕೆ ಕೋಕೋನಟ್ ಆಯಿಲ್ನ ಹಾಕ್ತೀನಿ. ಆವಾಗ ಆ ಕೋಕೋನಟ್ ಆಯಿಲ್ ಸ್ವಲ್ಪ ಬಿಸಿ ಆಗುತ್ತೆ. ಅದ ನಂತರ ಅದನ್ನು ಆನಿಯನ್ ಜ್ಯೂಸಿಗೆ ಹಾಕಿ ಮಿಕ್ಸ್ ಮಾಡಿ. ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಕಾಸ್ ಆಯಿಲ್ ಅನ್ನುವಂಥದ್ದು ಈರುಳ್ಳಿ ಜ್ಯೂಸಿಗೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳಲ್ಲ. 1 to 2 ನಿಮಿಷ ಕಂಟಿನ್ಯೂಸ್ ಆಗಿ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಆಯಿಲ್ ಮತ್ತು ಈರುಳ್ಳಿ ಜ್ಯೂಸ್ ಸಪ್ರೇಟ್ ಆಗಿಬಿಡುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಚಿಕ್ಕ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡ್ಬಿಡಿ. ಯಾಕಂದರೆ ನಿಮಗೆ ಈಸಿ ಆಗುತ್ತೆ. ನೀವು ಕೈಯಲ್ಲೇ ಹಾಕ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡ್ರೆ ಸ್ಪ್ರೇ ಮಾಡ್ಕೊತಾ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ. ಹೇರ್ನ ನೀಟಾಗಿ ಬಾಚಿಕೊಂಡು 2 ಸೆಕ್ಷನ್ ತೆಗೆದು ನಿಮ್ಮ ರೂಟ್ಸಿಂದ ಅಪ್ಲೈ ಮಾಡ್ತಾ ಬರಬೇಕು. ಯಾಕಂದರೆ ಈ ರೆಮಿಡಿ ಅನ್ನುವಂಥದ್ದು ಮೇಯ್ನಾಗಿ ರೂಟ್ಸಿಗೆ ಹಾಕೋದು. ನಮ್ಮ ರೂಟ್ಸಿಂದನೇ ನಮ್ಮ ಹೇರ್ ಫಾಲ್ ಆಗೋದು ಅಥವಾ ರೀಗ್ರೋತ್ ಆಗೋದು 2 ಕೂಡ ರೂಟ್ಸಿಂದ. ಹಾಗಾಗಿ ರೂಟ್ಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಆ್ಯಂಡ್ ಇದನ್ನು ಅಪ್ಲೈ ಮಾಡುವಾಗ ಯಾವುದಾದ್ರೂ ಯೂಸ್ಲೆಸ್ ಬಟ್ಟೆನ ವೇರ್ ಮಾಡಿ. ಬಿಕಾಸ್ ಆನಿಯನ್ ಸ್ಮೆಲ್ ಮೈ ತುಂಬ ಆಗಿಬಿಡುತ್ತೆ. ದಟ್ ಈಸ್ ವೈ. ನಮ್ಮ ಸ್ಕಾಲ್ಪ್ ಅಥವಾ ರೂಟ್ಸು ಎಷ್ಟು ಹೆಲ್ದಿಯಾಗಿರುತ್ತೆ ಅಷ್ಟೇ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿಯಾಗಿ ನಮ್ಮ ಕೂದಲು ಕೂಡ ಇರುತ್ತೆ. ಆನಿಯನ್ ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇದೆಯಲ್ಲ ಸ್ಕಾಲ್ಪ್ಗೆ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇದೊಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದರಲ್ಲಿರೋದ್ರಿಂದ ಸ್ಕಾಲ್ಪ್ನ ತುಂಬ ಹೆಲ್ದಿಯಾಗಿಡುತ್ತೆ. ಆ್ಯಂಡ್ ಈ ಹೇರ್ ಬ್ರೇಕೇಜ್, ಹೇರ್ ಥಿನ್ನಿಂಗ್ ಇದನ್ನೆಲ್ಲ ಕಡಿಮೆ ಮಾಡೋದು ಈ ಈರುಳ್ಳಿನೇ. ಅದಕ್ಕೆ ಆನಿಯನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ವೈಟಮಿನ್ ಇ ಕ್ಯಾಪ್ಸೂಲ್. ವೈಟಮಿನ್ ಇ ಕ್ಯಾಪ್ಸೂಲ್ ಆ್ಯಕ್ಟ್ಸ್ ಆಸ್ ಅನ್ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ಹೇರ್ ಫಾಲಿಕಲ್ಗೆ ಡ್ಯಾಮೇಜ್ ಮಾಡುವ ಕಾಸ್ನ ರೆಡ್ಯೂಸ್ ಮಾಡೋದು ವೈಟಮಿನ್ ಇ ಕ್ಯಾಪ್ಸೂಲ್. ಆ್ಯಂಡ್ ನಮ್ಮ ಸ್ಕಾಲ್ಪ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಲ್ಪ್ ಮಾಡುತ್ತೆ. ಆಮೇಲೆ ಈ ಹೇರ್ ಬ್ರೇಕೇಜ್ ಇದೆಯಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ನಮ್ಮ ಹೇರ್ಗೆ ಮಾಯ್ಶ್ಚರ್ ನೀಡೋದು ಕೂಡ ವೈಟಮಿನ್ ಇ ಕ್ಯಾಪ್ಸೂಲ್. ಕೊಕೊನಟ್ ಆಯಿಲ್ ಇದು ಎಲ್ಲರಿಗೂ ಗೊತ್ತು, ಯಾಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಅದನ್ನೇನು ಹೇಳಬೇಕಂತ ಇಲ್ಲ. ಹಾಗಾಗಿ ಈ 3 ಕಾಂಬಿನೇಷನಲ್ಲಿ ಈ ರೆಮಿಡಿನ ತಯಾರು ಮಾಡಿದ್ದು. ನೀಟಾಗಿ ಇಡೀ ತಲೆಗೆ ಹಚ್ಕೊಂಡ ನಂತರ 1 to 2 ಅವರ್ ಮ್ಯಾಕ್ಸಿಮಮ್ ಇಟ್ಕೋಬೇಕು ಅಷ್ಟೇ. ಸ್ನಾನ ಮಾಡಬೇಕಾದ್ರೆ 2 ಟೈಮ್ ಶಾಂಪು ಹಾಕಿ, ಇಲ್ಲಾಂದರೆ ಆನಿಯನ್ ಸ್ಮೆಲ್ ಇರುತ್ತೆ. ವೀಕ್ಲಿ 2 ಟೈಮ್ಸ್ ಮ್ಯಾಂಡೇಟರಿಯಾಗಿ ಮಾಡಿ. ಇಫ್ ನಿಮಗೆ 2 ಟೈಮ್ಸ್ ಆಗೋದೇ ಇಲ್ಲ ಅಂದರೆ 1 ಸಲ ಆದರೂ ಮಾಡಿ. ವಿದಿನ್ 1 ಅಥವಾ 2 ಮಂತಲ್ಲೇ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಕಾಣಿಸುತ್ತೆ. ನೀವು ಬಾಚ್ಕೊಳ್ಳುವಾಗ್ಲೇನೆ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಹೇರೇ ಇಲ್ವಲ್ಲ, ಕೌಂಟ್ ಮಾಡೋಣ. ಕೈ ಬೆರಳ ಎಣಿಕೆಯಲ್ಲೇ ಅದನ್ನ ಕೌಂಟ್ ಮಾಡ್ಬೋದು. ಅಷ್ಟು ಹೇರ್ ಫಾಲ್ ಕಡಿಮೆ ಆಗುತ್ತೆ. ಆ್ಯಂಡ್ ವಿದಿನ್ 6 ಮಂತಲ್ಲಿ ನಿಮಗೆ ಹೊಸ ಕೂದಲು ಬರುತ್ತೆ, ನಿಮ್ಮ ವಾಲ್ಯೂಮ್ ಕೂಡ ಚೆನ್ನಾಗಿ ಬರುತ್ತೆ. ಈ ರೆಮಿಡಿ ಬೋತ್ ಮೆನ್ ಆ್ಯಂಡ್ ವಿಮೆನ್ಗೆ ಚೆನ್ನಾಗಿ ರೂಟಿಂದ ಎಡ್ಜ್ ತನಕ ಹಾಕೊಳ್ಳಿ. ಹೇರ್ ಸ್ಮೂತ್ ಕೂಡ ಆಗುತ್ತೆ, ಕೆಲವರಿಗೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ನನಗೆ ಅಷ್ಟೊಂದು ಎಫೆಕ್ಟಿವ್ ಅನಿಸಿಲ್ಲ ಡ್ಯಾಂಡ್ರಫ್ ವಿಷಯದಲ್ಲಿ. ಬಟ್ ನನ್ನ ಫ್ರೆಂಡ್ಸ್ಗೆ ತುಂಬ ಜನರಿಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗಿದೆ ಅಂತೆ. ಬಟ್ ನನಗೆ ಅಷ್ಟೊಂದು ಅನಿಸ್ಲಿಲ್ಲ. ಇದು ನನ್ನ ಆನೆಸ್ಟ್ ಒಪಿನಿಯನ್. ನಾನು ಇದನ್ನ ಲೈಕ್ಗೋಸ್ಕರ ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ. ಇದು ಎಲ್ರಿಗೂ ರೀಚ್ ಆಗಬೇಕು ಅನ್ನೋ ರೀಸನ್ಗೆ ಈ ವಿಡಿಯೋನ ಮಾಡ್ತಾ ಇರೋದು. ಈ ರೆಮಿಡಿ ಎಲ್ಲಾದರೂ ನಿಮಗೆ ವರ್ಕ್ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಬೇಕು. ದಯವಿಟ್ಟು ಇದನ್ನ ಅಪ್ಲೈ ಮಾಡಿ. ಖಾಲಿ 1 ಮಂತಲ್ಲಿ ಮಾಡಿಬಿಟ್ಟು ಅಯ್ಯೋ ನನಗೆ ರಿಸಲ್ಟ್ ಬಂದಿಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ. ಟ್ರೈ ಮಾಡಿ. 2 to 3 ಮಂತ್ ಪುಷ್ ಮಾಡಿ. ಅಪ್ ಟು 6 ಮಂತ್ ಮಾಡಿದ್ರೆ ಮಾತ್ರ ನಿಮಗೆ ಹೇರ್ ರೀಗ್ರೋತ್ ಆಗುತ್ತೆ. ಅಪ್ ಟು 2 ಮಂತ್ ನಿಮ್ಮ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ಮತ್ತೆ ನಾನು ಹೊಸ ವಿಡಿಯೋನ ಮಾಡ್ತೀನಿ. ನಿಮಗೆ ಏನಾದರೂ ಕ್ವೆರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್ ಬಾಯ್.